ಓಕೆ ರಂಜಿತ್, ಥ್ಯಾಂಕ್ ಯು. ಮುನಿರತ್ನ ಮೇಲೆ ಮೊಟ್ಟೆ ಎಸೆದರನ್ನ ಮೂವರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. 3 ಜನರನ್ನು ಕೂಡ ವಶಕ್ಕೆ ಪಡೆದಿದ್ದೇವೆ ಅಂತ ಡಿಸಿಪಿ ಹೇಳಿದ್ದಾರೆ. ಕೃಷ್ಣಮೂರ್ತಿ, ಚಂದ್ರು, ವಿಶ್ವನಾಥ್ ಪೊಲೀಸ್ನವರ ವಶಕ್ಕೆ. ಈ ಕುರಿತು ಇನ್ನೂ ಯಾವುದೇ ಕಂಪ್ಲೇಂಟ್ ಕೊಟ್ಟಿಲ್ಲ. ದೂರು ಕೊಟ್ಟ ಮೇಲೆ FIR ಮಾಡಿ ತನಿಖೆ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಡಿಸಿಪಿ ಸೈದುಲು ಅಡಾವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಕ್ಸ್ ಪ್ರಧಾನಮಂತ್ರಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಬಂದಿದ್ದಾರೆ. ಪ್ರೋಗ್ರಾಮ್ ಆಯಿತು. ವಾಪಸ್ ಹೋಗುವಾಗ ಅವರು ಬೈ ವೆಹಿಕಲ್ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ. ಸೊ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆವರೆಗೂ ಇಲ್ಲಿಂದ ಅರೌಂಡ್ 50 ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ, ಮೇನ್ ರಸ್ತೆ, ಸ್ಟುಡಿಯೋ ರೋಡ್ ಏನಿದೆ, ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸಿಂದ ಒಂದು ಮೊಟ್ಟೆ ಬಂದಿದೆ, ಅವ್ರ ತಲೆ ಮೇಲೆ ಬಿದ್ದಿದೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ನಲ್ಲಿದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ ಆ್ಯಂಡ್ ಪ್ರಿವೆನ್ಷನು ಮಾಡಿದ್ದೀವಿ. ಆ್ಯಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟ್ಲಿಗೆ ಎಕ್ಸ್ ಪ್ರಧಾನಮಂತ್ರಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಕೊಲೀಗ್ ಶ್ರೀಪಾದ್ ಪಾಟೀಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್ 3 ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ನೋಡಿ, ಯಾರಾದರೂ ಬಂದು ಕಂಪ್ಲೇಂಟ್ ಕೊಡಬೇಕು, ಆಮೇಲೆ FIR ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಏನಾದರೂ ಬಾಯಿ ಬಿಡುವಂಥ ಕೆಲಸ ಆಯ್ತಾ? ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ ಆ ಬಗ್ಗೆ? ಯಾರದು, ಏನು ಕತೆ, ಯಾಕೆ ಈ ರೀತಿ ಮಾಡಿದ್ರು ಅನ್ನುವಂಥದ್ದು? ಎಸ್ ದಿವಿತ್, ನಾನೀಗ ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಇದ್ದೀನಿ. ಕೆಲವೇ ನಿಮಿಷದ ಮುಂಚೆ ಡಿಸಿಪಿ ಅವರನ್ನ ಮಾತಾಡಿಸುವಂತಹ ಕೆಲಸ ನಮ್ಮಿಂದ ಆಯಿತು. ಈ ಸಂದರ್ಭದಲ್ಲಿ ಡಿಸಿಪಿ ಅವರು ಒಂದು ಅಧಿಕೃತವಂತಹ ಮಾಹಿತಿಯನ್ನು ಕೊಡ್ತಾ ಇದ್ರು. 3 ಜನರನ್ನ, ಈ ಒಂದು ಮೊಟ್ಟೆ ಎಸೆತದ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಈಗಾಗಲೇ ವಶಕ್ಕೆ ಪಡೆದಿದ್ದೀವಿ, ಅವರನ್ನ ವಿಚಾರಣೆಗೆ ಒಳಪಡಿಸ್ತೀವಿ ಅನ್ನೋಂತಹ ಮಾತನ್ನ ಹೇಳ್ತಾ ಇದ್ರು. ಪರ್ಟಿಕ್ಯುಲರ್ಲಿ ಈ ಕೇಸ್ನ ವಿಚಾರವಾಗಿ ಇನ್ನೂ ಯಾರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಕಂಪ್ಲೇಂಟ್ ಕೊಟ್ಟ ನಂತರ FIR ಮಾಡಿಕೊಂಡು ತನಿಖೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದೇ ಎಕ್ಸಾಕ್ಟ್ ಸ್ಪಾಟ್ ಅಲ್ಲಿ ಈ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡಲಾಗಿತ್ತು. ಕಾರ್ಯಕ್ರಮ ಮುಗಿಸ್ಕೊಂಡು ಮುನಿರತ್ನವರು ಇದೇ ರೋಡ್ನ ಮೂಲಕ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದೆ. ಸದ್ಯಕ್ಕೆ ಪೊಲೀಸರು ಇನ್ನೂ ಕೂಡ ಆ ಸ್ಥಳದಲ್ಲಿ ಇದ್ದಾರೆ. ಈ ಘಟನಾ ನಂತರ ಏನಾದರೂ ಅವಾಂತರಗಳ ಆದರೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಮೊದಲು ಕೂಡ ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿತ್ತು. ಇಲ್ಲೇ ಈ ಲಗ್ಗೆರೆ ಭಾಗದ BJP ಕಚೇರಿ ಇದೆ ಶಾಸಕರದ್ದು. ಆ ಕಚೇರಿಯ ಮುಂಭಾಗದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿವಸ ವಿಶೇಷ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಲಾಗಿತ್ತು. ಕಾರ್ಯಕ್ರಮ ಮುಗಿಸಿಕೊಂಡು ಈ ರಸ್ತೆಯ ಮುಖಾಂತರ ಅವರು ಹೋಗುವಂತಹ ಸಂದರ್ಭದಲ್ಲಿ ಇದೇ ಎಕ್ಸಾಕ್ಟ್ ಸ್ಪಾಟಲ್ಲಿ ಅವ್ರ ಮೇಲೆ ಮೊಟ್ಟೆ ಎಸೆತ ಆಗಿರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸರು ಅವರಿಗೆ ಹೇಳಿದ್ರಂತೆ, ನೀವು ವಾಹನ ಇಲ್ಲಿಗೆ ಬರುತ್ತೆ, ವಾಹನದ ಮೂಲಕನೇ ಎಕ್ಸಿಟ್ ಆಗಿಬಿಡಿ ಅಂತ ಹೇಳಿದ್ರಂತೆ. ಆದರೆ ಅವರು ಬೈ ವಾಕ್ ಹೋಗ್ತೀನಿ, ಇಲ್ಲಿ ನಿಯರ್ ಇದೆ ಅಂತ ಹೇಳಿದ್ದಕ್ಕೆ ಇದೇ ಒಂದು ಸ್ಪಾಟಲ್ಲಿ ಈ ಘಟನೆ ನಡೆದಿದೆ. ತಾವೀಗ ಗಮನಿಸ್ತಾ ಇರುವಂಥದ್ದು ಈ ಮೇನ್ ರೋಡ್, ರಾಜ್ಕುಮಾರ್ ಸಮಾಧಿಯ ಮುಖ್ಯ ರಸ್ತೆ, ಇಲ್ಲಿ ಈ ರೀತಿಯ ಒಂದು ಘಟನೆ ಆಗಿರೋದು. ಇನ್ನೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ ದಿವಿತ್. ಏನು ಮೊಟ್ಟೆ ಎಸೆಯೋದಕ್ಕೆ ಬಂದಂಥವರು ಒಂದು ವೆಹಿಕಲನ್ನು ತೊಗೊಂಡ್ಬಂದಿದ್ರು, ಆ ವೆಹಿಕಲಲ್ಲೇ ಬಂದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗಿ ಆ ಬಂದಂತಹ ವಾಹನದ ಮೇಲೆ ಮುನಿರತ್ನವರ ಬೆಂಬಲಿಗರು ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ, ಆ ಕಾರನ್ನು ನಜ್ಜುಗುಜ್ಜು ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ಈಗ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ಬಂದ ಮಾಹಿತಿ ಪ್ರಕಾರ, ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದ ಪ್ರಕಾರ, BJPಯ ಕಾರ್ಯಕರ್ತರು ತಿಳ್ಕೊಂಡ ರೀತಿಯಲ್ಲಿ ಇದೇ ವೆಹಿಕಲಲ್ಲಿ ಮೊಟ್ಟೆ ಹೊಡೆಯೋದಕ್ಕೆ ಬಂದಂಥವರು ಬಂದಿದ್ರಂತೆ. ಈ ವಾಹನದಲ್ಲೇ ಅವರು ಬಂದಿದ್ರು ಅನ್ನೋಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಈ ಗಾಡಿಯನ್ನು ಕೂಡ ಯಾವ ರೀತಿ ಸ್ಕ್ರ್ಯಾಪ್ ಮಾಡಿ ಹಾಕಿದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. BJPಯ ಕಾರ್ಯಕರ್ತರ ಸಿಟ್ಟಿಗೆ ಈ ಕಾರ್ ಕೂಡ ಜಖಮ್ ಆಗಿದೆ. ಕಾರಣ ಇಷ್ಟೇ, ಅವ್ರು ಹೇಳ್ತಾ ಇರೋದು ಮೊಟ್ಟೆ ಎಸೆಯೋದಕ್ಕೆ ಬಂದವರು ಇದೇ ಕಾರ್ನ ಮುಖಾಂತರ ಬಂದಿದ್ರು, ಹೀಗಾಗಿ ಈ ಕಾರಲ್ಲಿ ಬಂದಿದ್ದಾರೆ ಅನ್ನೋಂತಹ ವಿಚಾರ BJP ಮುನಿರತ್ನ ಅವರ ಬೆಂಬಲಿಗರಿಗೆ ಗೊತ್ತಾಗ್ತಾ ಇದ್ದಂತೆ ಈ ಕಾರನ್ನು ಈ ರೀತಿ ಜಖಮ್ ಮಾಡಿದ್ದಾರೆ ಅನ್ನೋಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಯಾವ ಕಾರಣಕ್ಕಾಗಿ ಈ ಘಟನೆ ನಡೀತು, ಯಾವ ವಿಚಾರಕ್ಕಾಗಿ ಈ ರೀತಿ ಅಟ್ಯಾಕ್ ಆಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಹೆಚ್ಚಿನ ಮಾಹಿತಿ ಲಭ್ಯ ಆಗಬೇಕಾಗಿದೆ. DCP ಅವರು ಕೂಡ ಅದೇ ವಿಚಾರವನ್ನು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ದಿವೇತ್, ಓಕೆ, ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕಾಂಗ್ರೆಸ್ ಮುಖಂಡರಾದಂತಹ ಹನುಮಂತರಾಯಪ್ಪ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಈ ಒಂದು ಘಟನೆ ನಡೆದಿರೋ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಸರ್? ನೋಡಿ, ಈ ಕ್ಷೇತ್ರದ ಶಾಸಕರು ಮಾಡಬಾರದನ್ನು ಮಾಡಿ ಜನ ಚೀತು ಅಂತ ಉಗಿತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರು ಚೀತು ಅಂತ ಉಗಿತಾ ಇದ್ದಾರೆ. ಇಂಥವನ್ನ ನಮ್ಮ ಶಾಸಕನಾಗಿ ಪಡ್ಕೊಂಡವಲ್ಲಪ್ಪ, ಇದೆಂತ ನಮ್ಮ ದುರ್ದೈವ ಅಂತ. ಅದನ್ನ ಯಾಮಾರಿಸಿ ಮರೆಮಾಚಿ ಸಿಂಪತಿ ಗಿಟ್ಟಿಸ್ಕೊಳಕ್ಕೆ ಇದು ಮುನಿರತ್ನ ಪ್ರಾಯೋಜಿತ ಕಾರ್ಯಕ್ರಮ. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಮುನಿರತ್ನ ಅವರೇ ಈ ರೀತಿ ಬೇಕಂತ ಮಾಡಿಸ್ಕೊಂಡಿದ್ದಾರೆ ಅಂತನಾ? ಅವ್ರಿಗಾಗಲೇ ಬಹಳಷ್ಟು ಕಡೆ ಡಿಸ್ಕಷನ್ ಮಾಡಿದ್ದಾರೆ. ಬರೀ ಮೊಟ್ಟೆ ಹೊಡೆಯೋದ್ ಬೇಡ, ಆಸಿಡ್ ಅಲ್ಲಿ ಹೊಡಿ, ಒಬ್ಬನ ನಾನು ಅದನ್ನ ಕೇಸ್ ಮಾಡ್ತೀನಿ, ಇನ್ನೊಬ್ಬನಿಗೆ ನೀನು ಚುಚ್ಚದಂಗ್ ಚುಚ್ಚು, ಕೊಲೆ ಕೇಸ್ ಹಾಕ್ಸ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರು. ಸರ್, ನಿಮ್ಮೇಲೆ ಬ್ಲೇಮ್ ಮಾಡಿದ್ರಲ್ಲ ಅದಕ್ಕೇನ್ ಹೇಳ್ತೀರಾ? ಸರ್, ನಿಮ್ಮೇಲೆ ಬ್ಲೇಮ್ ಮಾಡಿದ್ರಲ್ಲ ಅದಕ್ಕೇನ್ ಹೇಳ್ತೀರಾ? ಈಗ ಬೇರೆ ಏನು ದಾರಿ ಇಲ್ಲ ಅವ್ರಿಗೆ ನಮ್ಮ ಮೇಲೆ ಬ್ಲೇಮ್ ಮಾಡಕ್ಕೆ.
ಬೆಳೆದಿರೋ ವಾತಾವರಣ, ಅವ್ರು ಬಂದಿರತಕ್ಕಂಥ ಇರ್ತಕ್ಕಂಥ ಸಂಸ್ಕೃತಿ, ಆ ಗೂಂಡಾ ಸಂಸ್ಕೃತಿ ಇನ್ನೂ ಹೋಗಿಲ್ಲ. ಜನಪ್ರತಿನಿಧಿ ಆದ್ಮೇಲೂ ಆದ್ರೂ ಬಿಡ್ಬೇಕಾಗಿತ್ತು. ಯಾವಾಗ್ಲೂ ನಾನೇನೋ ಹಂಗ್ ಮಾಡಿದ್ದೆ ಹಿಂಗ್ ಮಾಡಿದ್ದೆ, ನನ್ನ ತಮ್ಮ ಆ ರೌಡಿ ಈ ರೌಡಿ ಅಂತ ಎದುರಿಸಿ, ಕಾಂಟ್ರಾಕ್ಟ್ಗಳನ್ನ ಎದುರಿಸಿ ಅದನ್ನ ಮಾಡಿ ಇದು ಎಲ್ಲ ಲೂಟಿ ಮಾಡಿದ್ದಾಯ್ತು. ಜನಪ್ರತಿನಿಧಿಯಾಗಿ ಒಬ್ಬ ಈ ನ್ಯಾಯ ಏನು ದೇಶದ ಸಾರ್ವಭೌಮತ್ವ, ಸಂವಿಧಾನ ಇವೆಲ್ಲವನ್ನ ಕಾನೂನನ್ನ ರಚನೆ ಮಾಡತಕ್ಕಂಥ ಒಬ್ಬ ಶಾಸಕನಾದ್ರೂ ಆ ನೀಚ ಬುದ್ಧಿ ಬಿಡ್ಲಿಲ್ವಲ್ಲ, ಅದನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಮುನಿರತ್ನ ಅವ್ರು ಹೇಳ್ತಾರೆ ಹನುಮಂತರಾಯಪ್ಪನವರೇ ನನ್ನನ್ನು ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿರೋದು ಅಂತ. ಇದಕ್ಕೇನ್ ಹೇಳ್ತೀರಿ? ಈಗ ಹೇಳೋದಕ್ಕೆ ಅವನಂತ ನೀಚ ಮಟ್ಟದ ರಾಜಕಾರಣ ನಾನು ಮಾಡೋದಿಲ್ಲ. ನೀಚರಿಗಲ್ದೆ ಇನ್ಯಾರಿಗೂ ಅಂತ ನೀಚ ಬುದ್ಧಿ ಬರೋದಿಲ್ಲ. ಅವರು ಜನಗಳ ಸಿಂಪತಿ ಗಿಟ್ಟಿಸ್ಬೇಕು, ಮರಮಾಚ್ಬೇಕು, ಅವನ್ನೆಲ್ಲ ಹೇಳಿದ್ರು. ನಂದೇ ಏನಾದ್ರು ವಾಯ್ಸ್ ಆದ್ರೆ ನಾನು ಆ ಹೆಣ್ಮಗಳಿಗೂ ಮಾತಾಡಿಲ್ಲ, ಯಾ ಕಾಂಟ್ರಾಕ್ಟರ್ಗೂ ಲಂಚ ಕೇಳಿಲ್ಲ, ಅದೇನಾದ್ರೂ ಪ್ರೂವ್ ಆದ್ರೆ ನಾನು ರಕ್ತ ಕಕ್ಕೊಂಡು ಸತ್ತೋಗ್ಬಿಡ್ಲಿ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ FSL ಅಲ್ಲಿ ಪ್ರೂವ್ ಆಗಿದೆ. ಅದನ್ನ ಚಾಲೆಂಜ್ ಮಾಡಕ್ ಕೇಳಿ ಅವನಿಗೆ. ಈಗ ಮಾನ ಮರ್ಯಾದೆ ಇಲ್ಲದೆ ಕುಸುಮ ಅವ್ರನ್ನ ಮಂತ್ರಿ ಮಾಡೋದಕ್ಕೋಸ್ಕರ DK ಬ್ರದರ್ಸ್ ಜೊತೆಗೆ ನೀವು ಸೇರ್ಕೊಂಡು ಈ ರೀತಿ ಮಾಡ್ತಿದ್ದೀರಿ. ನಾನು ರಾಜೀನಾಮೆ ಕೊಡಬೇಕು, ಕೊಡ್ಸೋವರೆಗೂ ಕೊಡ್ಲಿಲ್ಲ ಅಂದ್ರೆ ಕೊಲ್ತೀರಿ, ಹೌದಾ? ನೋಡಿ, ಯಾರನ್ನೋ MLA ಮಾಡೋದಾಗ್ಲಿ, ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಮಾಡ್ಬೇಕಾದ್ರೆ ಯಾರು ಮಾಡಕ್ಕಾಗಲ್ಲ. ಜನ ಆಶೀರ್ವಾದ ಮಾಡಬೇಕು. ಇವನ್ಗೆ ಅವೆಲ್ಲ ರೂಢಿ, ಹೆಂಗೆ ಪಳಗಿಸ್ಕೊಬೇಕು, ಹೆಂಗೆ ಮಿಸ್ಯೂಸ್ ಮಾಡ್ಕೊಬೇಕು ಅಂತ ಎಲ್ಲರೂ ಅದೇ ರೀತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ ಕಡೆ ಹಳ್ಳಿ ಕಡೆ ಒಂದು ಗಾದೆ ಇದೆ, ಯಾಕಲ್ಲ ಲಂಗೋಟಿ ಹಿಂಗ್ ನಾಡ್ತೀಯ ಅಂದ್ರೆ ನಾನಿರೋ ಜಾಗ ಅಂತದ್ದು ಒಂದಂತೆ, ಅವ್ನು ಬೆಳೆದಿರ್ತಕ್ಕಂಥ ಸಂಸ್ಕೃತಿ ಅಂತದ್ದು. ಅವ್ನ ಬಾಯಿನಲ್ಲಿ ಬೇರೆ ಏನ್ ನಿರೀಕ್ಷೆ ಮಾಡಕ್ ಸಾಧ್ಯ? ಹನುಮಂತರಾಯಪ್ಪನವ್ರೆ, ಈಗ ನಿಮ್ ಪ್ರಕಾರ ಹಾಗಾದ್ರೆ ಈ ಮೊಟ್ಟೆ ದಾಳಿನ ಪೂರ್ವ ನಿಯೋಜಿತವಾಗಿ ಮುನಿರತ್ನ ಅವರೇ ಸಿಂಪತಿ ಗಿಟ್ಸ್ಕೊಳ್ಳೋಕ್ಕೋಸ್ಕರ ಮಾಡಿದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಸತ್ಯ, ಹೇಗೆ ಹೇಳ್ತೀರಿ ಅದನ್ನ? ಅವನೆಲ್ಲ ಡಿಸ್ಕಷನ್ ಮಾಡ್ಕೊಂಡಿದ್ದಾನೆ, ಅವ್ರ ಲೀಡರ್ಗಳ ಹತ್ರನೇ ಡಿಸ್ಕಷನ್ ಮಾಡ್ಕೊಂಡಿದ್ದಾನೆ. ಅವ್ನು ತಿಳ್ಕೊಂಡವನೇ ಎಲ್ಲ ನನ್ನ ಜೊತೆ ಇರೋರಲ್ಲ, ನನ್ನ ಜೊತೆನೇ ಇರ್ತಾರೆ, ಯಾರಿಗೂ ಹೇಳೋದಿಲ್ಲ ಅಂತ. ಅವನ ಜೊತೆಲಿ ಇರ್ತಕ್ಕಂಥವ್ರು ಅರ್ಧಕ್ಕರ್ಧ ಈ ನನ್ನ ಮಗನಿಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಎಲ್ಲ ಅವರೇ ಪ್ರಚಾರ ಮಾಡ್ತಾರೆ. ಅವರೆಲ್ಲ ನೋವು ತಿಂದಿರೋರು, ಅವನ ಜೊತೆ ಇರೋರು ಅರ್ಧಕ್ಕರ್ಧ ಜನ ಅವನ ಜೊತೆ ಇರ್ತಕ್ಕಂಥವ್ರ ಈ ವಿಷಯಗಳನ್ನೆಲ್ಲ ಲೀಕ್ ಮಾಡಿ. ಈಗ 3 ಜನ ವಶಕ್ಕೆ ತಗೊಂಡಿದಾರಲ್ಲ ಪೊಲೀಸ್ನವರು, ಅವರು ಮುನಿರತ್ನ ಕಡೆಯವರೇ ಅಂತೀರಾ? ಗೊತ್ತಿಲ್ಲ ನನ್ಗೆ ಯಾರನ್ನ ವಶಕ್ಕೆ ತಗೊಂಡಿದ್ದಾನೆ ಅಂತ. ಕಾನೂನು ಇದೆ, ನ್ಯಾಯಾಲಯ ಇದೆ, ಆಗ್ಲಿ ಬಿಡಿ, ಏನಂತೆ. ಹಾಗಾದ್ರೆ ನಿಮ್ಮ ಮೇಲೆ ಬರ್ತಿರುವ ಆರೋಪ? ನಮ್ಮ ಮೇಲೆ ಯಾರೋ ಒಬ್ಬ ನೀಚ ಆರೋಪ ಮಾಡ್ತಾನೆ ಅಂದ್ರೆ ನಾನೇ ತಲೆ ಕೆಡಿಸ್ಕೊಳ್ಳೋದಕ್ಕೆ? ಹಾಗಾದ್ರೆ ನೀವು ಟಾರ್ಗೆಟ್ ಮಾಡಿಲ್ವಾ? ಆದ್ರೆ ಅದನ್ನ ಅವ್ನು ಹೇಳ್ತಾನಲ್ಲ, ನಾನು ಯಾರಿಗೂ ಮಾಡಿಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಅವ್ನು ನೀಚ, ಸಾರ್ವಜನಿಕ ಜೀವನದಲ್ಲಿ ಬದುಕಕ್ಕೆ ಅನರ್ಹ ಇದ್ದಾನೆ. ಅವನು ಬಚಾವಾಗೋದಕ್ಕೆ ಯಾರ್ಯಾರ ಮೇಲೆ ಹೇಳ್ತಾನೆ, ಯಾರ್ಯಾರಿಗೋ ನಂಟು ಕಟ್ತಾನೆ. ಈಗ ನೀಚ ಸಂಸ್ಕೃತಿಯಿಂದ ನಾನು ಬೆಳೆದಿರೋ. ಹನುಮಂತರಾಯಪ್ಪನವರೇ, DK ಸುರೇಶ್, DK ಶಿವಕುಮಾರ್, ಕುಸುಮ, ಹನುಮಂತರಾಯಪ್ಪ ಅಂತ ಹೆಸರು ತಗೊಳ್ತಾರೆ. ಹಾಗಾದ್ರೆ ನಿಮ್ಗೆ ಮುನಿರತ್ನ ಅವ್ರ ಮೇಲೆ ಯಾವುದೇ ಕೋಪ ತಾಪ ಏನೂ ಇಲ್ವಾ? ನಾನು ರಾಜಕಾರಣ ಮಾಡ್ತೀನಿ, ಅವನ ತರ ನೀಚ್ ಕೆಲಸ ಮಾಡೋದಿಲ್ಲ. ನಾನು ರಾಜಕಾರಣ ಜನಗಳ ಮಧ್ಯೆ ಜನಗಳ ವಿಶ್ವಾಸ ಗಳಿಸ್ತೀನಿ. ಅವನ ತರ ಎಷ್ಟು ಜನ ಕುಟುಂಬಗಳನ್ನ ಹಾಳು ಮಾಡಿದಾನೆ, ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದಾನೆ, ಎಷ್ಟು ಜನ ಸುಳ್ಳು ಕೇಸ್ ಹಾಕ್ಸಿದಾನೆ. ಅದಕ್ಕೆ ದೇವ್ರಿದಾನೆ, ಎಲ್ಲವನ್ನೂ ಅನುಭವಿಸ್ಬೇಕಾಗ್ತದೆ. ಮಾಡಿದ್ದುನ್ನ ಮಹಾರಾಯ ಅನುಭವಿಸ್ಬೇಕಾಗ್ತದೆ, ಅನುಭವಿಸ್ತಾರೆ. ಓಕೆ, ಥ್ಯಾಂಕ್ ಯು ಹನುಮಂತರಾಯಪ್ಪನವರೇ, ರಿಪಬ್ಲಿಕ್ ಕನ್ನಡ ಜೊತೆ